ನಟ ದಿಗಂತ್ಗೆ ಒಂದು ಕಣ್ಣು ಕಾಣಲ್ವಾ? ಅವಳು ಗೊತ್ತಿದ್ದು ಮಾಡಿದ್ಲು, ಗೊತ್ತಿಲ್ಲದೆ ಮಾಡಿದ್ಲು ಗೊತ್ತಿಲ್ಲ. 20 ನಿಮಿಷ ಪ್ರಜ್ಞೆ ಇರ್ಲಿಲ್ಲ. ನಟ ದಿಗಂತ್ ಕಣ್ಣಿಗೆ ಏನಾಯ್ತು? ದಿಗಂತ್ ಹೇಳಿದ್ದೇನು? ಕನ್ನಡ ಚಿತ್ರರಂಗದ ಸುಂದರ ನಟರಲ್ಲಿ ದಿಗಂತ್ ಕೂಡ ಒಬ್ರು. ಬಾಲಿವುಡ್ ನಟರಿಗೆ ಪೈಪೋಟಿ ಕೊಡಬಲ್ಲ ಹ್ಯಾಂಡ್ಸಮ್ ಹೀರೋ. ಇದೇ ಕಾರಣಕ್ಕೆ ಅವರಿಗೆ ಬಾಲಿವುಡ್ನಿಂದಲೂ ಆಫರ್ ಬಂದಿತ್ತು. 2-3 ಸಿನಿಮಾಗಳಿಗೆ ಆಫರ್ ಸಿಕ್ಕಿತ್ತು. ಇನ್ನೇನು ದಿಗಂತ್ ಬಾಲಿವುಡ್ನಲ್ಲಿ ಸೆಟಲ್ ಆಗ್ಬಿಟ್ರು ಅನ್ನುವಾಗಲೇ ಒಂದು ದುರಂತ ಸಂಭವಿಸೇ ಬಿಡ್ತು ನೋಡಿ. ಹೌದು, ದಿಗಂತ್ ಸ್ಯಾಂಡಲ್ವುಡ್ನ ಸುರದ್ರೂಪಿ ನಟ. ಯಾವ ಬಾಲಿವುಡ್ ನಟರಿಗೂ ಕಮ್ಮಿ ಇಲ್ಲ ಅನ್ನುವಂತಿದ್ದ ನಾಯಕ ನಟ. ಸಿನಿಮಾಗಳಷ್ಟೇ ಅಲ್ಲ, ಪರ್ಸನಲ್ ಲೈಫ್ನಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಟ ದಿಗಂತ್. ಆದರೆ ಅವರ ಪ್ರತಿಭೆಗೆ ತಕ್ಕಂತೆ ಅವರಿಗೆ ಸಿನಿಮಾ ಸಿಕ್ಕಿಲ್ಲ ಅನ್ನೋ ಮಾತಿದೆ. ಇದರೊಂದಿಗೆ ಆಗಾಗ ಅವರ ಜೀವನದಲ್ಲಿ ಅವಘಡಗಳು ನಡೀತಾನೆ ಇರುತ್ತೆ. ಇದು ಅವರ ಅಭಿಮಾನಿಗಳಲ್ಲಿ ಆತಂಕ ಕೂಡ ಸೃಷ್ಟಿ ಮಾಡಿದೆ. ದಿಗಂತ್ ತಮ್ಮ ಪತ್ನಿ ಐಂದ್ರಿತಾ ರೇ ಹಾಗೆ ಆಪ್ತರೊಂದಿಗೆ ಗೋವಾ ಟ್ರಿಪ್ಗೆ ತೆರಳಿದ್ರು. ಈ ವೇಳೆ ಅಲ್ಲಿ ಅಪಘಾತ ಸಂಭವಿಸಿತ್ತು ಅನ್ನೋ ಸುದ್ದಿ ಅಭಿಮಾನಿಗಳ ಆತಂಕ ಹೆಚ್ಚು ಮಾಡುವಂತೆ ಮಾಡಿತ್ತು. ಅಸಲಿಗೆ ದಿಗಂತ್ಗೆ ಅಪಘಾತ ಸಂಭವಿಸಿದ್ದು ಹೇಗೆ, ಯಾವ ಪ್ರಮಾಣದಲ್ಲಿ ಗಾಯಗಳಾಗಿತ್ತು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಆ ಸಂದರ್ಭದಲ್ಲಿ ಇರಲಿಲ್ಲ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ದಿಗಂತ್ಗೆ ಬೆನ್ನು ಮೂಳೆ ಮುರಿದಿತ್ತು, ಕತ್ತು ಹಾಗೆ ಕಾಲಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿತ್ತು ಅಂತ ಹೇಳಲಾಗ್ತಾ ಇದೆ. ದಿಗಂತ್ಗೆ ಅಪಘಾತ ಆಗಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಕಣ್ಣಿಗೆ ಗಂಭೀರ ಗಾಯ ಆಗಿ ತಿಂಗಳುಗಳ ಕಾಲ ಚಿಕಿತ್ಸೆಯನ್ನು ಕೂಡ ಪಡೆದಿದ್ರು. ಈಗ ಮತ್ತೆ ಅಪಘಾತ ಸಂಭವಿಸಿತ್ತು. ಸಹಜವಾಗಿಯೇ ಸ್ಯಾಂಡಲ್ವುಡ್ ಮಂದಿಯನ್ನ ಹಾಗೆ ಅಭಿಮಾನಿಗಳು ಆತಂಕ ಪಡುವಂತೆ ಮಾಡಿತ್ತು. ದಿಗಂತ್ ವೃತ್ತಿ ಬದುಕಿಗೆ ಅಪಘಾತಗಳೇ ಮುಳುವಾಗ್ತಾ ಇವೆಯೇನೋ ಅನ್ನೋ ಆತಂಕ ಅವರ ಅಭಿಮಾನಿಗಳಿದೆ. ದಿಗಂತ್ ಕಣ್ಣಿಗೆ ಗಾಯ ಅಕ್ಷರಶಃ. ದಿಗಂತ್ ನೋಡೋದಕ್ಕೆ ದೂದ್ ಬೇಡಾನೆ. ಹ್ಯಾಂಡ್ಸಮ್ ಹೀರೋ ದಿಗಂತ್ ಬಾಲಿವುಡ್ ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ವೆಡ್ಡಿಂಗ್ ಪುಲಾವ್ ಅನ್ನುವ ಸಿನಿಮಾ ಮೂಲಕ ಟಿಕೆಟ್ ಟು ಬಾಲಿವುಡ್ ಅನ್ನುವ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ದಿಗಂತ್ ಕಣ್ಣಿಗೆ ಗಂಭೀರ ಗಾಯ ಆಗಿತ್ತು. ಸಿನಿಮಾ ಚಿತ್ರೀಕರಣದ ವೇಳೆ ನಾಯಕಿ ದಿಗಂತ್ಗೆ ಚಪ್ಪಲಿಯನ್ನ ಎಸೆದಿದ್ರು. ಸಿನಿಮಾದ ದೃಶ್ಯವೊಂದಕ್ಕಾಗಿ ಚಪ್ಪಲಿ ಎಸೆದಿದ್ರು. ಅದು ಬಲ ಕಣ್ಣಿಗೆ ತಾಗಿ ಗಂಭೀರ ಗಾಯವೇ ಆಗಿತ್ತು. ದಿಗಂತ್ ಬಲಗಣ್ಣು ಅಸ್ಪಷ್ಟ ದೂದ್ ಪೇಡ. ದಿಗಂತ್ ಕಣ್ಣಿಗೆ ಏಟು ಬೀಳ್ತಾ ಇದ್ದಂತೆ ಶಸ್ತ್ರಚಿಕಿತ್ಸೆಗೂ ಒಳಗಾಗಿದ್ರು ಎನ್ನಲಾಗ್ತಾ ಇದೆ. ಅದೆಷ್ಟೇ ಪ್ರಯತ್ನ ಪಟ್ಟರೂ ದಿಗಂತ್ ಬಲಭಾಗದ ಕಣ್ಣು ಮೊದಲಿನಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅಂತ ಆಪ್ತರು ಹೇಳ್ತಾರೆ. ಈ ಅಪಘಾತ ಕೂಡ ದಿಗಂತ್ ಏಳಿಗೆಗೆ ಒಂದು ಹಂತಕ್ಕೆ ಅಡ್ಡಗೋಡೆಯಾಯಿತು. ಆದರೂ ದಿಗಂತ್ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಮತ್ತೆ ಎಂದಿನಂತೆ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಆರಂಭ ಮಾಡಿದ್ರು. ಕೈ ಬಿಟ್ಟೋಯ್ತು ಬಾಲಿವುಡ್ ಸಿನಿಮಾ. ಬಾಲಿವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಗುವುದಕ್ಕೆ ಆರಂಭ ಆಗಿತ್ತು. ಕೈಯಲ್ಲಿ 2 ಸಿನಿಮಾಗಳಿದ್ವು. ಅಷ್ಟರಲ್ಲೇ ಕಣ್ಣಿಗೆ ಬಿದ್ದ ಏಟಿನಿಂದ ಬಾಲಿವುಡ್ ಸಿನಿಮಾಗಳು ಕೈತಪ್ಪಿ ಹೋದವು. ಈ ಮೂಲಕ ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚುವ ಎಲ್ಲಹ ಅರ್ಹತೆಗಳಿದ್ದು ಕಣ್ಣಿಗಾದ ಪೆಟ್ಟು ದಿಗಂತ್ ಲೆಕ್ಕಾಚಾರವನ್ನೆಲ್ಲ ತಲೆ ಕೆಳಗೆ ಮಾಡಿತು. ಟಿಕೆಟ್ ಟು ಬಾಲಿವುಡ್ ಬಳಿಕ ದಿಗಂತ್ ಮತ್ಯಾವುದೇ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಲಿಲ್ಲ. ಸ್ಯಾಂಡಲ್ವುಡ್ನಲ್ಲಿ ದಿಗಂತ್ ಬ್ಯುಸಿ. ಬಾಲಿವುಡ್ ಸಿನಿಮಾಗಳು ಮಿಸ್ ಆದ್ರೆ ಏನಂತೆ, ದಿಗಂತ್ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ಬ್ಯುಸಿಯಾದ್ರು. ಕೆಲವು ದಿನಗಳ ಹಿಂದೆಯಷ್ಟೇ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣ ಇಲ್ಲ ಎನ್ನುವ ಸಿನಿಮಾ ಕೂಡ ಬಿಡುಗಡೆ ಆಯಿತು. ಇನ್ನೊಂದು ಕಡೆ ಯೋಗರಾಜ್ ಭಟ್ ನಿರ್ದೇಶನದ ಗಾಲಿಪಟ 2 ಸಿನಿಮಾದ ಶೂಟಿಂಗ್ ಕೂಡ ಮುಗಿತು. ಇನ್ನು ಕೆಲವು ಸಿನಿಮಾಗಳು ಕೈಯಲ್ಲಿದ್ದು, ಇನ್ನು ಬೆನ್ನು ಮೂಳೆ ಹಾಗೆ ಕತ್ತಿನ ಭಾಗದ ಕೆಳಗೆ ಪೆಟ್ಟಾಗಿದ್ದು ಇದರ ಸ್ವರೂಪ ಎಷ್ಟಿದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ದಿಗಂತ್ಗೆ ಒಂದರ ಹಿಂದೊಂದು ಬ್ಯಾಡ್ ಲಕ್ ಎದುರಾಗ್ತಾ ಇರುವುದು ಆತಂಕವನ್ನ ಸೃಷ್ಟಿ ಮಾಡಿದೆ. ನಟ ದಿಗಂತ್ ಕುತ್ತಿಗೆಗೆ ಬಲವಾದ ಪೆಟ್ಟು ಕೂಡ ಬಿದ್ದಿದೆ ಎನ್ನಲಾಗ್ತಾ ಇದೆ. ಗೋವಾದ ಸಮುದ್ರ ತಟದಲ್ಲಿ ಸಮರ್ ಶಾಟ್ ಹೊಡೆಯುವ ವೇಳೆ ದಿಗಂತ್ ಕುತ್ತಿಗೆಗೆ ಪೆಟ್ಟು ಬಿದ್ದಿದೆ. ನಟ ದಿಗಂತ್ ಕುತ್ತಿಗೆಗೆ ಬಲವಾದ ಪೆಟ್ಟು ಬಿದ್ದು ಗೋವಾದ ಸಮುದ್ರ ತಟದಲ್ಲಿ ಸೋಮರ್ ಸಾಲ್ಟ್ ಹೊಡೆಯುವ ವೇಳೆ ದಿಗಂತ್ ಕುತ್ತಿಗೆಗೆ ಪೆಟ್ಟು ಬಿದ್ದಿದೆ ಎನ್ನಲಾಗ್ತಾ ಇದೆ. ಈ ಚಿತ್ರೀಕರಣದ ವೇಳೆ ದಿಗಂತ್ ಕಣ್ಣೊಂದಕ್ಕೆ ಹಾನಿ ಕೂಡ ಮಾಡಿಕೊಂಡ್ರು. ಸ್ವತಃ ದಿಗಂತ್ ಅವರೇ ಈ ಘಟನೆಯನ್ನ ತಿಳಿಸಿದರು. ನಟ ದಿಗಂತ್ ಕ್ರೀಡಾ ಚಟುವಟಿಕೆಯಲ್ಲಿ ಸದಾ ಮುಂದು. ಸೈಕಲಿಂಗ್, ಟ್ರಕ್ಕಿಂಗ್, ಸರ್ಫಿಂಗ್ ನಂತ ಕ್ರೀಡಾ ಚಟುವಟಿಕೆಯಲ್ಲಿ ಸದಾ ತೊಡಗಿಸಿಕೊಳ್ತಾರೆ. ಇದು ಅವರ ಆರೋಗ್ಯದ ಗುಟ್ಟು ಕೂಡ. ಸದ್ಯ ನಟ ದಿಗಂತ್ ಅವರು 4:30ಕ್ಕೆ ಜಕ್ಕೂರು ವಾಯುನೆಲೆಗೆ ಕರೆತರಲಾಗಿತ್ತು. ಆರೋಗ್ಯದ ಗುಟ್ಟು ಕೂಡ ಹೌದು. ಈ ಹಿಂದೆ ಅಂದ್ರೆ ನಟ ದಿಗಂತ್ರನ್ನ 4:30ಕ್ಕೆ ಜಕ್ಕೂರು ವಾಯುನೆಲೆಗೆ ಕರೆತರಲಾಯಿತು. ಗೋವಾದಿಂದ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು, ಮಣಿಪಾಲ್ ಆಸ್ಪತ್ರೆಗೆ. ನಟ ದಿಗಂತ್ಗೆ ಸಾಹಸ ಅಂದ್ರೆ ತುಂಬಾ ಇಷ್ಟ. ಅವರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂಬಾಲಿಸುವವರಿಗೆ ಈ ವಿಷಯ ಗೊತ್ತಿರುತ್ತೆ. ವಿವಿಧ ಸ್ಟಂಟ್ಗಳನ್ನ ಮಾಡ್ತಾನೆ ಇರ್ತಾರೆ ದಿಗಂತ್. ಇದೇ ಸ್ಟಂಟ್ ಅವರಿಗೆ ಅಪಾಯ ತಂದಿತ್ತು. ದಿಗಂತ್ ಟಿಕೆಟ್ ಟು ಬಾಲಿವುಡ್ ಅನ್ನುವ ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ದೃಶ್ಯದ ಶೂಟಿಂಗ್ ಸಮಯದಲ್ಲಿ ಆ ಸಿನಿಮಾದ ನಾಯಕಿ ಮಾಡಿದ ಎಡವಟ್ಟಿನಿಂದ ದಿಗಂತ್ ಒಂದು ಕಣ್ಣನ್ನ ಕಳೆದುಕೊಳ್ಳಬೇಕಾಯಿತು.
ಆ ಘಟನೆ ಬಳಿಕ ದಿಗಂತ್ ಬಾಲಿವುಡ್ ನಟಿಯ ಹೆಸರನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ನಟಿಯ ಮೇಲೆ ಆರೋಪ ಕೂಡ ಮಾಡಿರಲಿಲ್ಲ. ಆದರೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ದಿಗಂತ್ ಅಂದು ನಡೆದ ಘಟನೆಯನ್ನ ವಿವರಿಸಿದ್ದಾರೆ. ಟಿಕೆಟ್ ಟು ಬಾಲಿವುಡ್ ಸಿನಿಮಾ ನಾಯಕಿ ದಿಗಂತ್ ಮೇಲೆ ಹೈ ಹೀಲ್ ಚಪ್ಪಲಿಯನ್ನ ಎಸೆದಿದ್ರು. ಅವರ ಕಣ್ಣಿಗೆ ಬಡಿದು ಪೆಟ್ಟಾಗಿತ್ತು. ಈ ಘಟನೆ ಲಂಡನ್ನಲ್ಲಿ ನಡೆಯಿತು. ಕೂಡಲೇ ಆಸ್ಪತ್ರೆಗೆ ಧಾವಿಸಿದ ದಿಗಂತ್ಗೆ ವೈದ್ಯರು ಕಣ್ಣು ಕಳೆದುಕೊಂಡಿದ್ದೀರಾ ಅಂದ್ರು. ಅಲ್ಲಿಂದ ದಿಗಂತ್ ಕೆಲವು ದಿನಗಳ ಕಾಲ ಖಿನ್ನತೆಗೆ ಜಾರಿದ್ರು. ಆ ವೇಳೆ ಏನೆಲ್ಲ ಆಯಿತು ಅನ್ನೋದು ದಿಗಂತ್ ಈ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ಕಣ್ಣು ಏಟಾದಾಗ ಎಲ್ಲ ಮುಗಿದೇ ಹೋಯ್ತು, ಕೆರಿಯರ್ ಮುಗಿದೇ ಹೋಯ್ತು ಅನ್ನುವ ನಿರ್ಧಾರಕ್ಕೆ ಬಂದ್ರು. ಮೊದಲು 15ರಿಂದ 20 ದಿನ ಹಾಗೆ ಅನಿಸ್ತು. ಈ ಘಟನೆ ನಡೆದು 2015ರಲ್ಲಿ. ಮದುವೆ ನಡೀತು. 2018 ನನಗೆ ಖಿನ್ನತೆ ಅಂದ್ರೆ ಏನು ಅಂತ ಅನಿಸಿದ್ದೆ. ಆಗ ಏನ್ ಮಾಡಿದ್ರು ನನಗೆ ನೆಮ್ಮದಿ ಸಿಗ್ತಿರ್ಲಿಲ್ಲ. ನನಗೆ ಒಂದು ಕಣ್ಣು ಇಲ್ಲ ಅನ್ನೋ ನೋವು ಕಾಡ್ತಾ ಇತ್ತು. ನನಗೆ ಬೇಜಾರು ಯಾವಾಗ ಜಾಸ್ತಿ ಆಗಿದ್ದು ಅಂದರೆ ಕೆರಿಯರ್ಗಿಂತ ಬ್ಯಾಡ್ಮಿಂಟನ್ ಆಡುವುದಕ್ಕೆ ಹೋದೆ. ಶಟಲ್ ಕಾಣಿಸ್ತಾ ಇಲ್ಲ, ಒಂದು ಕಣ್ಣು ಮುಚ್ಕೊಂಡ್ರೆ ಒಂದು ಕಣ್ಣು ಕಾಣಲ್ಲ. ಆಗ ಬೇಜಾರಾಯಿತು. ಅಯ್ಯೋ ದೇವರೇ, ನನಗೆ ಆಟ ಆಡೋದಕ್ಕೂ ಆಗಲ್ವಾ ಅಂತ ಆಮೇಲೆ ಅದರಿಂದ ಹೊರಬಂದೆ ಅಂತ ದಿಗಂತ್ ಹೇಳಿದ್ದಾರೆ. ಹಾಗೆ ಈ ಖಿನ್ನತೆಯಿಂದ ಹೊರಬರುವುದಕ್ಕೆ ಏನು ಮಾಡಿದ್ರು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಎಷ್ಟೋ ಆ್ಯಕ್ಟರ್ಗಳಿಗೆ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಅಪಘಾತ ಆಗಿದೆ ಅನ್ನೋದೆಲ್ಲ ನೋಡಿದ್ದೆ. ತುಂಬಾನೇ ಲಿಸ್ಟ್ಗಳು ಬಂದವು. ಕೆಲವರು ಕುದುರೆಯಲ್ಲಿ ಹೋಗಬೇಕಾದ್ರೆ ಬೆನ್ನು ಹುರಿಯೆಲ್ಲ ಮುರಿದು ಹೋಗಿದೆ. ಅದೆಲ್ಲ ನೋಡಿದ್ಮೇಲೆ ನನ್ನದು ಅಷ್ಟು ದೊಡ್ಡ ಅಪಘಾತ ಏನಲ್ಲ, ಒಂದಿಷ್ಟು ಸರ್ಜರಿಯಿಂದ ಏನೋ ಒಂದಿಷ್ಟು ರೆಡಿ ಮಾಡಬಹುದು, ಲೆನ್ಸ್ ಹಾಕ್ಕೊಂಡು ಶೂಟಿಂಗ್ ಮಾಡಬಹುದು ಅಂತ ಸಮಾಧಾನ ಮಾಡಿಕೊಂಡೆ ಅಂತ ದಿಗಂತ್ ಆ ಕಷ್ಟದ ದಿನಗಳಿಂದ ಹೇಗೆ ಹೊರಬಂದ್ರು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಕನ್ನಡದಲ್ಲಿ ಸ್ಟಾರ್ ಆಗಿ ಹೊರಹೊಮ್ಮಿದ ದಿಗಂತ್ಗೆ ಬಾಲಿವುಡ್ ಆಫರ್ ಸಿಕ್ಕಿದ್ದು ಹೇಗೆ ಅನ್ನೋದನ್ನ ಈ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಬಿಜೋಯ್ ನಂಬಿಯಾರ್ ಅಂತ ಒಬ್ಬ ನಿರ್ದೇಶಕರು ಇದ್ದಾರೆ. ಅವರು ಸುಮಾರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ರು. ಅವರು ಇಲ್ಲೇ ಫೆಸಿಟ್ನಲ್ಲಿ ಓದಿದ್ರು. ಆ ಸಮಯದಲ್ಲೇ ನನ್ನ ಸಿನಿಮಾಗಳೆಲ್ಲ ರಿಲೀಸ್ ಆಗಿತ್ತು. ಆಗ ಅವರು ಬಾಲಿವುಡ್ ಕಡೆಗೆ ಹೋದ್ರು. ಅಲ್ಲಿ ಅವರು ಜನಪ್ರಿಯತೆ ಪಡ್ಕೊಂಡ್ರು. ಆದರೆ ಅವರೇ ಒಂದು ಸಿನಿಮಾಗೆ ಸಂಪರ್ಕ ಕೂಡ ಮಾಡಿದ್ರು. ಅದಕ್ಕೆ ನಾನು ಹೋದೆ. ಅಲ್ಲಿ ಹೋಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತೇನೂ ಇರಲಿಲ್ಲ. ಅಲ್ಲಿ ವಾತಾವರಣ ಇಷ್ಟ ಆಯಿತು. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಬಂತು. ದಿಗಂತ್ ಕಣ್ಣು ಕಳ್ಕೊಂಡಿದ್ರು. ಆ ನಟಿ ಇವರನ್ನ ನೋಡೋದಕ್ಕೆ ಆಸ್ಪತ್ರೆಗೂ ಕೂಡ ಬರಲಿಲ್ವಂತೆ. ಚಿಕ್ಕದೊಂದು ಮೆಸೇಜ್ ಹಾಕಿ ಸುಮ್ಮನಾಗಿದ್ರು. ಆ ಬಗ್ಗೆ ದಿಗಂತ್ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಟು ಬಾಲಿವುಡ್ ಅನ್ನುವ ಸಿನಿಮಾ ಅವತ್ತು ಪ್ಯಾಕಪ್ ಎಲ್ಲ ಆಗಿತ್ತು. ನಮ್ಮ ಇಡೀ ತಂಡ ಎಲ್ಲ ಒಂದು ಹೋಟೆಲ್ನಲ್ಲಿ ಇತ್ತು. ಡೈರೆಕ್ಟರ್ ಪಾಸ್ ಆಗ್ತಿದ್ರು. ಆಗ ನನ್ನ ರೂಮ್ ನೋಡಿದ್ರು. ಅದೊಂದು ಸೀನ್ ಇದೆ, ಇಲ್ಲಿ ಮಾಡಿಬಿಡೋಣ ಅಂದರು. ಚಿಕ್ಕ ಸೀನ್, ಅದು ಒಂದು ಪೇಜ್ ಇತ್ತು ಅಷ್ಟೇ. ಆ ಸೀನ್ ಏನೋ ಅಂದರೆ, ನಾನು ನನ್ನ ಕೋಸ್ಟಾರ್ ಇಬ್ಬರು ಒಂದು ರೂಮ್ನಲ್ಲಿ ಇರ್ತೀವಿ. ಒಂದೇ ಸೂಟ್ಕೇಸ್ನಲ್ಲಿ ಇಬ್ಬರದ್ದು ಬಟ್ಟೆ ಇರುತ್ತೆ. ನಾವಿಬ್ಬರ ನಡುವೆ ಜಗಳ ಆಗಿರುತ್ತೆ. ಅವಳು ಬಟ್ಟೆ ಬಿಸಾಕಿ ರೂಮ್ ಬಾಗಿಲು ಹಾಕಬೇಕು. ನಾನು ಅಲ್ಲಿಂದ ಹೊರಡಬೇಕು. ಸೀನ್ ಇಷ್ಟೇ ಇದ್ದಿತ್ತು. ನಾನು ಕೋಸ್ಟಾರ್ದು 15ರಿಂದ 20 ಟೇಕ್ ಆಗ್ತಿತ್ತು. ನನ್ನ ಕೋಸ್ಟಾರ್ದು 15ರಿಂದ 20 ಟೇಕ್ ಆಗಿತ್ತು. ಕೊನೆಗೆ ಜಾಸ್ತಿ ಕೋಪ ಬರಲಿ ಅಂತ ಸೂಟ್ಕೇಸ್ನಲ್ಲೇ ಇದ್ದಿದ್ದನ್ನು ತೆಗೆದು ಬಿಸಾಕಿದ್ದಾಳೆ. ಅದು ಹುಡುಗಿಯರು ಹಾಕುವ ಹೈ ಹೀಲ್ಸ್ ಬಂದು ಸೀದಾ ಕಣ್ಣಿಗೆ ಹೊಡಿತು. ಅವಳು ಗೊತ್ತಿದ್ದು ಮಾಡಿದ್ಲು, ಗೊತ್ತಿಲ್ಲದೆ ಮಾಡಿದ್ಲು ಗೊತ್ತಿಲ್ಲ. ನಾನು 20 ನಿಮಿಷ ಎಚ್ಚರ ಆಗಲೇ ಇಲ್ಲ. ಆಮೇಲೆ ನೋಡಿದ್ರೆ ಕಣ್ಣು ಕಟ್ಟಾಗ್ಬಿಟ್ಟಿದೆ. ಲಂಡನ್ನಲ್ಲಿ ಡಾಕ್ಟರ್ ನಿಧಾನವಾಗಿ ಏನೂ ಹೇಳಲ್ಲ, ನೇರವಾಗಿ ನೀನು ಕಣ್ಣನ್ನು ಕಳ್ಕೊಂಡಿದ್ದೀಯಾ ಅಂದ್ಬಿಟ್ರು. ಅದು ನನ್ನ ಜೀವನದ ದೊಡ್ಡ ಶಾಕ್ ಆಗಿತ್ತು ಅಂತ ದಿಗಂತ್ ಹೇಳ್ಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,